ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಜೂಲೈ ತಿಂಗಳು 19ನೇ ತಾರೀಕು ಶನಿವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದುವಂತೆ ದೇವರು ಕೊಟ್ಟ ಈ ಕೃಪೆಗಾಗಿ ಸ್ತೋತ್ರ. ಆತನ ನಾಮವನ್ನು ನಾವು ತನುಮನದಿಂದ ಕೊಂಡಾಡಿ ಸ್ತುತಿಸೋಣ. ಯೆಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾದುದು. ಹೌದು ಪ್ರಿಯರೇ, ಆಮೇನ್. ಒಬ್ಬಂಟಿಗನಾಗಿ ಅದ್ಭುತಗಳನ್ನು ಮಾಡುವ ನಮ್ಮ ಕರ್ತರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಆಮೇನ್. ಈ ದಿನವೆಲ್ಲ ನಮ್ಮ ವಲಂಗರವನ್ನು ಹಿಡಿದು ನಮ್ಮನ್ನು ನಡೆಸುವ ಆತನಿಗೆ ಸ್ತೋತ್ರ. ನಮಗೆ ಕೊಟ್ಟ ಎಲ್ಲ ಆಮೇನ್ ಪಾದುಕಾಪಕ್ಕಾಗಿಯೂ ಸ್ತೋತ್ರ. ಆಮೇನ್. ಎಲ್ಲವನ್ನು ಕೊಟ್ಟು ಪ್ರೀತಿಯಿಂದ ನಡೆಸಿರುವ ಕರ್ತನೆ ನಾವು ಕೊಂಡಾಡೋಣ. ಗಣಪಡಿಸುವ ತನ್ನ ಮನದಿಂದ ಆತನ ಪ್ರೀತಿ ದಯೆ ಕನ್ನಿಗರ ಎಂದು ನೆನೆಸಿಕೊಂಡು ಕರ್ತರಿಗೆ ಕರೆಗಳ ಮೇಲೆ ಕೆತ್ತಿ ಸ್ತೋತ್ರ ಮಾಡಿರಿ. ಸ್ತೋತ್ರ 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 ಸ್ತೋತ್ರ. 145ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಹೇಳಿದ್ದಾರೆ: ನನ್ನ ದೇವರೇ, ಒಡೆಯನೇ, ನಿನ್ನನ್ನು ಗಣಪಡಿಸುವೆನು, ನಿನ್ನ ನಾಮವನ್ನು ಆಮೇನ್ ಯುಗಾಂತರಗಳಲ್ಲಿಯೂ ಕೊಂಡಾಡುವೆವು. ಆಮೇನ್. ದಿನಂಪ್ರತಿ ನಿನ್ನನ್ನು ಕೀರ್ತಿಸುವೆನು, ನಿನ್ನ ನಾಮವನ್ನು ಯುಗಾಂತರಗಳಲ್ಲಿಯೂ ಆಮೇನ್ ಸ್ತುತಿಸುವೆನು. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಕರ್ತನೆ, ಎಲ್ಲ ಮನುಷ್ಯರ ಒಡೆಯನೇ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗ ಎಲ್ಲ ಮನುಷ್ಯರು ನಿಮ್ಮನ್ನು ಅರಿಯುವಂತೆಯೂ ನಿಮ್ಮನ್ನು ನಂಬುವಂತೆಯೂ ಪ್ರಾರ್ಥಿಸುತ್ತೇನೆ. ಕರ್ತನೆ, ಕುಟುಂಬಗಳಲ್ಲಿ ನಿಮ್ಮ ಸಮಾಧಾನವೂ ಸಂತೋಷವೂ ಉಂಟಾಗಲಿ. ದಯಪಾಲಿಸು ಸ್ವಾಮಿ. ರೋಗಿಗಳಿಗಾಗಿ ಪ್ರಾರ್ಥಿಸುತ್ತೇನೆ. ರೋಗದ ಬಂಧನಗಳು ಮುರಿದು ಅವರ ಸ್ವಾತಂತ್ರ್ಯವನ್ನು ಆಮೇನ್ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಆಮೇನ್. ಎಲ್ಲ ಕಣ್ಣೀರುಗಳು ನೀಗಿ ಸಾಲಾಭಾರಗಳಿಂದ ಇಕ್ಕಟ್ಟುಗಳಿಂದ ನಿಮ್ಮ ಜನರೇ ಬಿಡಿಸುವುದಕ್ಕಾಗಿ ಸ್ತೋತ್ರ. ದುಷ್ಟಶಕ್ತಿಗಳು ಹೋರಾಡಿ ಆಮೇನ್ ಮಾಯಾ ಲೋಕದಲ್ಲಿ ನಿಲ್ಲುವ ದುಷ್ಟಾತ್ಮ ಸೇನೆಗಳನ್ನು ನಸರೇತಿನ ಯೇಸುವಿನ ನಾಮದಲ್ಲಿ ಕೆದರಿಸುತ್ತೇನೆ. ನನ್ನ ಕರ್ತನೆ, ನನ್ನ ದೇವರೇ, ನಿಮ್ಮ ನಾಮಕ್ಕಾಗಿ ಸ್ತೋತ್ರ. ಎಲ್ಲ ರೋಗ ಬಂಧನಗಳು ಮುರಿಯುವುದಕ್ಕಾಗಿ ಸ್ತೋತ್ರ. ಬಿಸಿನೆಸ್ಗಳು ಆಶೀರ್ವಾದವಾಗಲಿ. ಆಮೇನ್. ಕೆಲಸ ಜಾಗಗಳಲ್ಲಿ ಆಮೇನ್ ಸ್ತೋತ್ರ. ಆಮೇನ್. ದೊಡ್ಡ ಬಿಡುಗಡೆಗಳು ಉಂಟಾಗಲಿ. ದೇವರೇ, ಮಕ್ಕಳ ಮದುವೆಗಳು ನಡೆಯುವಂತೆ, ಅದಕ್ಕೆ ದಾರಿಗಳು ಓಪನ್ ಆಗುವಂತೆ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ನಿಮ್ಮ ಕರ್ತನಲ್ಲಿ ಸಂಪೂರ್ಣವಾಗಿ ತಗ್ಗಿಸಿ ಒಪ್ಪಿಸಿಕೊಡ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕರ್ತನ ಸೇವೆ ಮಾಡುವ ದಾಸರನ್ನು ಆಶೀರ್ವಾದ ಮಾಡು. ಸೇವೆಗಳನ್ನು ಆಶೀರ್ವದಿಸು. ಆಮೇನ್. ನಿಮ್ಮ ಮುತ್ತುನಾಮದಲ್ಲಿ ಎಲ್ಲ ಕಡೆಯೂ ಸಮಾಧಾನವು ಸಂತೋಷವು ಪ್ರೀತಿಯೂ ಆಗಲಿ, ಅನ್ಯೋನ್ಯತೆ ಉಂಟಾಗಲಿ. ದುಷ್ಟಶಕ್ತಿಗಳು ಭಿನ್ನಮತವನ್ನು ಉಂಟು ಮಾಡಿ ಕಿತ್ತಾಡಿಸುವ ಶಕ್ತಿಗಳಿಂದ ಬಿಡಿಸು. ಕರ್ತನೇ, ನಿಮ್ಮ ಕಡೆ ಒಪ್ಪಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತುನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ನನ್ನ ಶುಕ್ರವಾರ ನಮ್ಮ ಆರಾಧನೆಯು ಬಹಳ ಆಶೀರ್ವಾದವಾಗಿ ನಡೆದಕ್ಕಾಗಿ ದೇವಕ್ಕೆ ಸ್ತೋತ್ರವನ್ನು ಸಲ್ಲಿಸೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇವತ್ತು ಚಿಂತಕ್ಕಾಗಿ ಮಾರ್ಕನವರ ಸುವಾರ್ತೆ 11ನೇ ಅಧಿಕಾರ 23ನೇ ವಾಕ್ಯ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ,
ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯಪಡದೆ ತಾನು ಕೇಳಿದನ್ನು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಎಂಬುದಾಗಿ ಹೇಳಿದರು. ಪ್ರಿಯರೇ, ನಂಬಿಕೆಯ ಶಕ್ತಿಯು ಏನಂತ ಇಲ್ಲಿ ದೇವರಾಜ್ಞನು ನಮಗೆ ಹೇಳಿಕೊಡ್ತಾ ಇದ್ದಾರೆ. ನಮ್ಮ ಮುಂದೆ ನಿಲ್ಲುವ ಬೆಟ್ಟೆಯ ಸಮಾನವಾದ ವಿಷಯಗಳು ನಾವು ಯೇಸುವಿನ ನಾಮದಲ್ಲಿ ಹೇಳುವಾಗ ಅದು ನೀಗಿ ಹೋಗುತ್ತೆ. ಕರ್ತನು ನಿಜವಾಗಿ ಹೇಳುವ ವಿಷಯಗಳು ಅದು ನಿರ್ಬಂಧವಾಗಿ ಮಾಡಬೇಕಾಗಿರುವುದು, ಎಂದಿಗೂ ಮಾರ್ಪಾಡಿಲ್ಲದಿರುವುದಾಗಿರುವ ವಿಷಯಗಳಾಗಿದ್ದಾರೆ. ಸ್ತೋತ್ರ. ಒಂದು ವಿಷಯ ನಾವು ನಂಬಿಕೊಂಡು ಕೆಲವು ವಿಷಯಗಳು ಹೇಳುವಾಗ ಪ್ರಾರ್ಥನೆಯಲ್ಲ, ಇದು ನಂಬಿಕೆಯ ಮಾತುಗಳು ಸ್ಪೀಕ್ ಮಾಡುವಾಗ ನಡೆಯುವ ವಿಷಯವಾಗಿದೆ. ನೀವು ಸ್ತೋತ್ರ. ಬೆಟ್ಟಕ್ಕೆ ನೀವು ಹಿತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯಪಡದೆ, ಮನಸ್ಸಿನಲ್ಲಿ ಒಂದು ಧೈರ್ಯ ಇರಬೇಕು ಮಾತಾಡಕ್ಕೆ. ಎರಡು, ಮನಸ್ಸಿನಲ್ಲಿ ಸಂಶಯ ಇರಬಾರದು. ನಾವು ಸಂಶಯ ಪಟ್ಟರೆ ಆಗಲ್ಲ ಎಂಬ ಹೇಳಿಕೊಂಡು ನಡೆಯಲ್ಲ, ಇಷ್ಟು ದೊಡ್ಡ ಕಾರ್ಯ ನಡೆಯುತ್ತದಾ ಎಂಬುದಾಗಿ ಎಲ್ಲ ಪ್ರಶ್ನೆ ಕೇಳಿಕೊಂಡು ಮಾತಾಡಿದರೆ, ಎಷ್ಟು ಶಕ್ತವಾಗಿ ಮಾತಾಡಿದರೆ ಅದು ಬಿಡುಗಡೆಯಾಗಿ ಮಾರ್ಪಡುವುದಿಲ್ಲ. ಆದರೆ ಸಂಶಯ ಪಡದೆ ತನ್ನ ಮನಸ್ಸಿನ ಸಂಶಯ ಪಡದೆ ತಾನು ಹೇಳುವ ಇದು ಆಗುವುದೆಂದು ನಾವು ಹೇಳುವುದು, ಅದೇ ಸ್ಪೀಕ್ ಮಾಡಬೇಕು. ನಮ್ಮ ಮುಂದೆ ನಿಲ್ಲುವ ವಿಷಯ ಯಾವುದಾಗಲಿ, ರೋಗವಾಗಲಿ, ಕುಟುಂಬದ ಸಮಾಧಾನವಾಗಲಿ, ಹೊಡೆದಾಟಗಳಾಗಲಿ, ಭಿನ್ನಮತಗಳಾಗಲಿ, ಹಣದ ವಿಷಯವಾಗಲಿ, ಸಾಲಭಾರವಾಗಲಿ, ತಡೆಯಲಾರದ ಯಾವ ವಿಷಯ ಆಗಲಿ, ಸಹಿಸಲಾರದ ವಿಷಯವಾಗಲಿ, ಯಾವ ರೀತಿಯಲ್ಲಿಯೂ ಉತ್ತರವನ್ನು ಇಲ್ಲ, ಮಾರ್ಪಾಡಿಲ್ಲ ಎಂಬುದಾಗಿ ಹೇಳುವ ವಿಷಯವಾಗಲಿ, ಯಾವುದಾಗಲಿ, ಕರ್ತನ ವಾಕ್ಯವು ನಮ್ಮ ಹತ್ರ ಹೇಳುವುದೆಂದರೆ ಸಂಶಯ ಪಡದೆ ತಾನು ಕೇಳಿದ ಆಗುವುದೆಂದು ನಂಬಿದರೆ, ನೆಕ್ಸ್ಟು ನಂಬಬೇಕು. ನಂಬಿಕೆ ದೇವರ ಮೇಲೆ ಇರುವ ನಂಬಿಕೆಯಾಗಿದೆ. ಆ ದೇವರಾಗಿದೆ ಇದೆಲ್ಲ ಮಾಡುವುದು. ಆ ಕರ್ತನ ಮೇಲೆ ನಮಗೆ ಪೂರ್ಣ ನಂಬಿಕೆ ಇಟ್ಟರೆ, ಅಲ್ಲಾಂದ್ರೆ ಕರ್ತನ ಮೇಲೆ ನಂಬಿಕೊಂಡು ನಾವು ಹಾಡುವ ಮಾತುಗಳು ನಡೆಯುತ್ತದೆ ಎಂಬುದಾಗಿ ನಾವು ನಂಬುವಾಗ ನಡೆಯುತ್ತದೆ. ಯಾವ ಸಂಶಯಕ್ಕೂ ನಾವು ಒಂದು ಅವಕಾಶ ನಮ್ಮ ಒಳಗಡೆ ಕೊಡಬಾರದು. ನಾವು ಅದು ಹಾಗೆ ನಡೆಯುತ್ತದೆ. ಕೆನ್ನತ್ತು ಹೇಗೆನೆಂಬುದಾಗಿರುವ ಯೌವನಸ್ಥನು ತನ್ನ 17-18 ವಯಸ್ಸಿರುವಾಗ ಮರಣಕರವಾದ ಒಂದು ರೋಗದಲ್ಲಿ ಸಿಕ್ಕಾಕೊಂಡು ಸಾಯ್ತದೆ ಎಂಬುದಾಗಿ ಎಲ್ಲರೂ ಹೇಳತಕ್ಕಂತೆ ಆಯಿತು. ಆ ಸಮಯದಲ್ಲಿ ಅವರು ಮಾರ್ಗ ಸುವಾರ್ತೆ 11:23 ಓದಿ
ಆಮೇಲೆ ಓದಕ್ಕೆ ಸಾಧ್ಯವಾಯಿತು. ಅದು ಓದಿದ ಮೇಲೆ ಅವ್ರಿಗೆ ನಂಬಿಕೆ ಬಂದರು. ದೇವರ ವಾಕ್ಯದ ಈ ಪ್ರಕಾರವಾಗಿದೆಯಾ ಎಂದು ಹೇಳಿ ಮಾರ್ಕನ ಸುವಾರ್ತೆ 11:23 ಓದಿ ಅವರು ಪ್ರಾರ್ಥಿಸಿ ನಂಬಿ ಪೂರ್ಣ ಸೌಖ್ಯ ಹೊಂದಿಕೊಂಡರು. ಆಮೇಲೆ ಸಾವಿರಾರು ಕಡೆ ಈ ನಂಬಿಕೆ ವಿಷಯ ಮಾತಾಡುವುದಕ್ಕೆ ದೇವರು ಆತನನ್ನು ಬಲಪಡಿಸಿದರು. ಅದೇ ಪ್ರಕಾರವಾಗಿ ನಾವು ಧೈರ್ಯದಿಂದ ನಂಬಿಕೆಯಿಂದ ಮಾತಾಡಿದರೆ, ವಿಷಯಗಳ ಮೇಲೆ ಮಾತಾಡಿದರೆ ನಿಶ್ಚಯವಾಗಿಯೂ ದೊಡ್ಡ ಬೆಟ್ಟ ಸಮಾನವಾದ ನಮ್ಮ ವಿಷಯಗಳು ಯಾವುದಾಗಲಿ ಅದು ಮೂವ್ ಆಗುತ್ತದೆ, ನೀಗುತ್ತದೆ. ಅದ್ಭುತವು ಯೇಸುವಿನ ನಾಮದಲ್ಲಿ ನಡೀತದೆ. ಈ ವಾಕ್ಯ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಆಕಾಶದ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರ ತೀರದಲ್ಲಿ ಇರುವ ಮರಳಿಂದ ಹೆಚ್ಚಿಗೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಅಂಡ್ ಹೈಲಿ ಫೇವರ್ಡ್. ಮೇ ಗಾಡ್ ಬ್ಲೆಸ್ ಯು.